Dear students, today's class is about the poem To the Foot from its Child. Page number 70. Dear students, you take your book and open the page 70, which is the poem To the Foot from its Child, written by Pablo Neruda. To the foot from its child. Now let us students discuss about the title of the poem. To the foot from its child. The poem is about the foot. Foot, ಪಾದದ ಬಗ್ಗೆ. ಪಾದ ಅಂದರೆ ಕಾಲಿನ ಪಾದ ಇರುತ್ತಲ್ಲ, ಪಾದ. From its child, since its childhood, child, since its birth. ಹುಟ್ಟಿದಾಗ್ಲಿಂದ ಆ ಪಾದ ಹೇಗಿರುತ್ತೆ, ಹೇಗೆ ಬೆಳೀತಾ ಹೋಗುತ್ತೆ, ದೊಡ್ಡದಾಗುತ್ತೆ, ಹೇಗೆ ಅದರ ಎಂಡಿಂಗ್ ಬರುತ್ತೆ. ದ ಪೋಯಮ್ ಸ್ಟಾರ್ಟ್ಸ್ ವಿತ್ ದ ಬರ್ತ್ ಆಫ್ ದ ಚೈಲ್ಡ್. ಟು ದ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್, ಪಾದ ಹುಟ್ಟಿದಾಗ್ಲಿಂದ. ಈಗ ಫಾರ್ ಎಕ್ಸಾಂಪಲ್ ನಾವು ಈ ಪದ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು 4-6 ಎಕ್ಸಾಂಪಲ್ಸನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ನಾವು ನಮ್ಮ ಹಾರ್ಟನ್ನು ಎಕ್ಸಾಂಪಲಾಗಿ ಕೊಡ್ತೀವಿ. ಹೃದಯ ಏನಕ್ಕೆ? ಫೀಲಿಂಗ್ಸ್, ಸೆಂಟಿಮೆಂಟ್ಸ್, ಎಮೋಷನ್ಸ್. ಇದಕ್ಕೆ ನಾವು ಹಾರ್ಟನ್ನು ಹೋಲಿಕೆ ಮಾಡ್ಕೊಂಡು ಹೇಳ್ತೀವಿ. ಹೆಡ್ಡನ್ನು ಯಾವುದಕ್ಕೆ ಹೋಲಿಕೆ ಕೊಡ್ತೀವಿ? ಥಾಟ್ಸ್, ಅವರ್ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿವಂತಿಕೆ, ಆಲೋಚನೆಗಳಿಗೆ ತಲೆಯನ್ನು ಎಕ್ಸಾಂಪಲ್ ಆಗಿ ಕೊಡ್ತೀವಿ ನಾವು. ಹ್ಯಾಂಡ್, ವಾಟ್ ಅಬೌಟ್ ಹ್ಯಾಂಡ್? ಕೈ ಆದರೆ ಕೈಯನ್ನು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತೀವಿ? ಯು ಡೂ ದ ವರ್ಕ್, ಕೆಲಸ ಮಾಡಲಿಕ್ಕೆ, ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ, ಕೈಲಾಗಿದ್ದ ಕೆಲಸ ಮಾಡೋಣ ಅನ್ನಲಿಕ್ಕೆ ಕೈಯನ್ನು ಎಕ್ಸಾಂಪಲಾಗಿ ಕೊಡ್ತೀವಿ. ಅದೇ ರೀತಿ ಪಾದ ಅಂದ್ಕೊಳ್ಳಿ. ಪಾದವನ್ನು, ನಮ್ಮ ಕಾಲನ್ನು, ಪಾದವನ್ನು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತೀವಿ? ಅದು ಪಾದ ಏನು, ಇಡೀ ದೇಹದ ಜವಾಬ್ದಾರಿಯನ್ನು ಹೊತ್ಕೊಳ್ಳುತ್ತೆ, ಭಾರವನ್ನು ಹೊತ್ಕೊಳ್ಳುತ್ತೆ. ವೆನ್ ದ ಫುಟ್ ಈಸ್ ಬೋರ್ನ್, ಪಾದ ಹುಟ್ಕೊಂಡಾಗ, ಮಗು ಹುಟ್ಟಿದಾಗ, ಪಾದ ಅಂದ್ರೇನು? ಮಗು ಹುಟ್ಟಿದಾಗ ಪಾದ ಹೇಗಿರುತ್ತೆ? ಇಟ್ ಜಸ್ಟ್ ಲೈಕ್ ಎ ಫ್ಲವರ್, ಇಟ್ಸ್ ಸೋ ಲವ್ಲಿ, ಇಟ್ಸ್ ಸೋ ಸ್ಮೂತ್. ವಿ ಟಚ್ ದ ಫೂಟ್ ಆಫ್ ಅಂಡ್ ಎಂಜಾಯ್ ದ ಫೀಲಿಂಗ್ಸ್. ಆ ಮಗು ಪಾದ, ಕೈ ಕಾಲು, ಪಾದಗಳನ್ನ ಮುಟ್ಟಿ ನಾವು ಅದನ್ನು ಎಂಜಾಯ್ ಮಾಡ್ತೀವಿ, ಫೀಲ್ ಮಾಡ್ಕೋತೀವಿ. ಬಟ್ ಆ್ಯಕ್ಚುಲಿ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫುಟ್? ಹೌ ಡಸ್ ಇಟ್ ಗ್ರೋ? ಹೇಗೆ ಅದು ಪಾದ ಬೆಳ್ಕೊತ ಹೋಗುತ್ತೆ, ದೊಡ್ಡದಾಗುತ್ತೆ, ನಡಿಬೇಕಾಗತ್ತೆ. ಅದು ಬರೀ ತೊಟ್ಲಲ್ಲಿ ಮಲಗಿರುತ್ತೆ, ಜನ ಮುದ್ದಾಡ್ತಿರ್ತಾರೆ, ಕೆಳಗಡೆನೇ ಬಿಡೋಲ್ಲ. ನಡೆದ್ರಲ್ಲಿ ನೋವಾಗುತ್ತೋ ಅಂತೀವಿ, ತೊಟ್ಲಲ್ಲಿ ಹಾಕಿ ತೂಗ್ತೀವಿ, ಎತ್ಕೊಂಡು ಆಟಾಡ್ತೀವಿ. ಬಟ್ ವೆನ್ ಇಟ್ ಬಿಕಮ್ಸ್ 9 years, 8 years, 9 years baby, what do? We ask the baby to walk. ನಡ್ಕೊಂಬ ಅಂತೇಳಿ ನಡೆಯೋದನ್ನು ಕಲಿಸ್ಲಿಕ್ಕೆ ಹೋಗ್ತೀವಿ. ಸೊ ಫುಟ್ ಏನಾಗುತ್ತೆ? ನೆಲದ ಮೇಲೆ ಇರುತ್ತೆ, ಸ್ಮೂತ್ ಫ್ಲೋರ್ ಮೇಲೆ ಮಗುನ ನಡೆಸ್ತೀವಿ. ಮಗುಗೆ ನೋವು, ಕಾಲಿಗೆ ನೋವಾಗುತ್ತೆ ಅಂತ. ಸೊ ಗ್ರ್ಯಾಜುಯಲಿ ವಾಟ್ ಹ್ಯಾಪನ್ಸ್? ಇಟ್ ಟ್ರೈಸ್ ಟು ರನ್ ಔಟ್ಸೈಡ್ ದ ಹೋಮ್. ಮನೆಯಿಂದ ಹೊರಗಡೆ ಓಡೋಗುತ್ತೆ. ಇಟ್ ಟ್ರೈಸ್ ಟು ವಾಕ್ ಆನ್ ದ ಸ್ಟ್ರೀಟ್. ರಸ್ತೆ ಮೇಲೆ ನಡ್ಕೊಂಡು ಹೋಗುತ್ತೆ. ರಸ್ತೆನೂ ಸ್ಮೂತ್ ಆಗಿರುತ್ತಾ? ನೋ, ಇಟ್ ಈಸ್ ರಫ್, ನಾಟ್ ಜಸ್ಟ್ ಲೈಕ್ ಇನ್ಸೈಡ್ ಅವರ್ ಹೋಮ್. ನಮ್ಮ ಮನೆ ಒಳಗಡೆ ಸ್ಮೂತ್ ಇದ್ದ ಹಾಗೆ ರಸ್ತೆನಲ್ಲಿ ರಫ್ ಇರುತ್ತೆ. ದೇರ್ ಆರ್ ಪಾರ್ಟಿಕಲ್ಸ್, ದೇರ್ ಇಸ್ ಅ ಡಸ್ಟ್, ದೇರ್ ಗ್ಲಾಸಸ್, ಸ್ಟೋನ್ಸ್. ಸೊ ದ ಚೈಲ್ಡ್ ಹ್ಯಾಸ್ ಟು ಲರ್ನ್ ಟು ವಾಕ್ ಆನ್ ದ ರಫ್. ಆ ಹೊರಟು ನೆಲದ ಮೇಲೆ ನಡಿಲಿಕ್ಕೆ ಮಗು ಪ್ರಯತ್ನ ಮಾಡ್ತಾ ಹೋಗುತ್ತೆ. ದೆನ್ ಇಟ್ ವಾಕ್ಸ್ ಮೈಲ್ಸ್, ಕಿಲೋಮೀಟರ್ಸ್, ಮೈಲ್ಸ್ ಟುಗೆದರ್. And the foot, how does the foot become? It becomes rough and rough and rough. ರಫ್ ಆಗ್ತಾ ಹೋಗುತ್ತೆ. ಬರ್ತ್ ಫೂಟ್ಗೂ ಕೂಡ ಒಂದು ಟೀನೇಜ್ ಫೂಟ್ಗೂ ಡಿಫ್ರೆನ್ಸ್ ಇರುತ್ತೆ. ಹಾಗೆ 50 years, 60 years ಆದಾಗ ಫೂಟ್ ಏನಾಗುತ್ತೆ? ಇನ್ನೂ ಒಂಥರ ಸುಕ್ಕ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚರ್ಮ ಎಲ್ಲ ಸುಕ್ಕಾಗಿರುತ್ತೆ. ಆದರೆ ಆ ಪಾದಕ್ಕೆ ಗೊತ್ತಾಗಲ್ಲ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಏನಿದ್ದೀನಿ ಅಂತ ಗೊತ್ತಿಲ್ಲ. But it takes the responsibility of the whole body, the whole weight of the body. So
the writer Pablo Neruda, he narrates how is the life of a foot. ಒಂದು ಪಾದದ ಜೀವನ ಹೇಗಿರುತ್ತೆ. ಇಲ್ಲಿ ಫೂಟ್ ಅಂದ್ಕೊಳ್ಳಿ ಅಥವಾ ಇದನ್ನು ನಾವು ನಿಯರ್ಲಿ ವಿ ಕ್ಯಾನ್ ಕಂಪೇರ್ ದಿಸ್ ಟು ಎ ಚೈಲ್ಡ್. ಮಗುಗಾದರೂ ಅಂದ್ಕೊಳ್ಳಿ. ಹೌ ದೇ ಗ್ರೋ, ಹೌ ದೇ ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ಅಟ್ ಲಾಸ್ಟ್ ಹೌ ದೇ ಎಂಡ್ ದೇರ್ ಲೈಫ್. ಸೊ ಫ್ರಮ್ ಬರ್ತ್ ಟು ಡೆತ್, ಹುಟ್ಟಿದಾಗಲಿಂದ ಅಂತ್ಯದವರೆಗೆ ಹೇಗಿರುತ್ತೆ ಜೀವನ ಅನ್ನೋದನ್ನು ಈ ಪೋಯಮಲ್ಲಿ ಸಿಂಬಾಲಿಕ್ ಆಗಿ ಹೇಳ್ಕೊತಾ ಹೋಗಿದ್ದಾರೆ. Now students, you look at the picture given to that poem. Poemally picture ನೋಡ್ತಿದ್ದೀರಲ್ಲ, there is a tree. What type of tree? An apple tree full of apples. It has become so big. ಮರ ತುಂಬ ದೊಡ್ಡದಾಗಿದೆ, ಬೆಳ್ಕೊಂಡಿದೆ, ಆ್ಯಪಲ್ ಸಿಕ್ಕಾಬಟ್ಟೆ ಬಿಟ್ಟಿದೆ, ಅಂದರೆ ಮರ ಫಲ ಕೊಡ್ತಾ ಇದೆ. ಆ್ಯಂಡ್ ಯು ಲುಕ್ ಅಟ್ ದ ಬಾಟಮ್, ಬುಡದಲ್ಲಿ ನೋಡಿ. ಆ್ಯಕ್ಚುಲಿ ದ ಫೂಟ್ ಇಟ್ ಈಸ್ ಇನ್ಸೈಡ್ ದ ಶೂ ವೆನ್ ಇಟ್ ಈಸ್ ಬಾರನ್. ಅದು ಹುಟ್ಟಿದಾಗ ಶೂ ಒಳಗಡೆ ಇತ್ತು. ಶೂ ಹಾಕ್ಕೊಂಡೆ, ಶೂ ಕವರ್ ಮಾಡಿಕೊಂಡೆ ಓಡಾಡ್ತಾ ಇತ್ತು. ಈಗ ದೊಡ್ಡದಾಗಿದೆ, ಫಲ ಕೊಡ್ತಾ ಇದೆ, ಅದಕ್ಕೆ ಫ್ರೀಡಮ್ ಬೇಕಿದೆ, ಅದು ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇಟ್ ಹ್ಯಾಸ್ ಬ್ರೋಕನ್ ಇಟ್ಸ್ ಶೂ ಆ್ಯಂಡ್ ಹ್ಯಾಸ್ ಕಮ್ ಆ್ಯಂಡ್ ಸ್ಟ್ರೆಚ್ಡ್ ಔಟ್ ಆಫ್ ದ ಶೂ. ಸ್ವತಂತ್ರ ಬೇಕು, ಅದು ಒಳಗಡೆ ಇರಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬೌಂಡ್ರಿ ಒಳಗಡೆ, ಶೂ ಅಂದ್ರೇನು ಬೌಂಡ್ರಿ ಒಳಗಡೆ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ, ಹೊರಗೆ ಬರಬೇಕಾಗಿದೆ. ಹೊರಗಡೆ ನೂಕ್ಕೊಂಡು ಹೊರಗಡೆ ಬಂದಿದೆ. ಹೊರಗೆ ಬಂದ ತಕ್ಷಣ ಏನಾಗುತ್ತೆ, ನಮಗೆ ಫ್ರೀಡಮ್ ಬೇಕಾ? ಫ್ರೀಡಮ್ ಜೊತೆಗೆ ನಮಗೆ ರಿಸ್ಕು ಇರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅಲ್ಲಿ ನೋಡಿ, ಫ್ಲೋರ್ ಮೇಲೆ ಅಥವಾ ನೆಲದ ಮೇಲೆ ನೋಡಿ, ಅಲ್ಲೆಲ್ಲ ಗಾಜಿನ ಚೂರು ಕಲ್ಲು ಎಲ್ಲ ಬಿದ್ದಿದೆ, ಅದ್ರ ಮೇಲೆ ಪಾದ ಕೂತಿದೆ. ಟಿಲ್ ನಾವ್ ಇಟ್ ಈಸ್ ಇನ್ ಸೇಫ್ಟಿ ಝೋನ್ ಇನ್ಸೈಡ್ ದ ಶೂ. ಇಲ್ಲಿ ತನಕ ಸೇಫ್ಟಿನಲ್ಲಿತ್ತು, ಶೂ ಒಳಗಡೆ ಇತ್ತು, ಏನೂ ಚುಚ್ಚುತ್ತಾ ಇರಲಿಲ್ಲ. ಫ್ರೀಡಮ್ ಬೇಕು ಅಂತ ಹೊರಗಡೆ ಬಂತಲ್ಲ, ಸೊ ಆಟೋಮೆಟಿಕ್ಕಾಗಿ ಏನಾಗಿದೆ, ಅದು ಕಲ್ಲು ಮೇಲೆ ಮುಳ್ಳು ಮೇಲೆ ತನ್ನ ಪಾದವನ್ನು ಇಡಬೇಕು. ದೆನ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಪೇಯ್ನ್. ನೋವು ಹಾಗೆ ಆಗುತ್ತೆ ಅಲ್ಲ. So the foot has to tolerate. It learns how to tolerate the pain. So that is how a child grows since its birth. ಹುಟ್ಟಿದಾಗ ಮಗು ಹೇಗಿರುತ್ತೆ, ಬೆಳೀತಾ ಬೆಳೀತಾ ಹೇಗಾಗುತ್ತೆ ಅನ್ನೋದನ್ನು ಈ ಪೋಯಮಲ್ಲಿ ಹೇಳ್ಕೊತಾ ಹೋಗಿದ್ದಾರೆ. Students, now I read this poem. Somewhat it is a lengthy poem. Now you listen my reading. You take your book. The child's foot is not yet aware it is a foot and would like to be a butterfly or an apple. But in time, stones and bits of glass, streets, ladders and paths in the rough earth go on teaching the foot that it cannot fly, cannot be a fruit bulging on the branch. Then the child's foot is defeated, falls in the battle, is a prisoner condemned to live in a shoe. Bit by bit, in that dark, it grows to know the world in its own way, out of touch with its fellow enclosed, feeling out life like a blind man. These soft nails of quartz bunched together grow hard and change themselves into opaque substance, hard as iron, and the tiny petaled toes of the child grow bunched and out of trim, take on the form of eyeless reptiles with triangular heads like worms. Later, they grow calloused and are covered with the faint volcanoes of
death, a cautioning hard to accept. But this blind thing walks without respite, never stopping, for hour after hour, the one foot, the other, now the man's, now the woman's, up above, down below, through fields, mines, markets and ministries, backwards, far afield, inward, forward, this foot toils in its shoe, scarcely taking time to bear itself in love or sleep. It walks, they walk, until the old man chooses to stop. And then it descended underground, unaware, for there everything was dark. It never knew it had ceased to be a foot, or if they were burying it so that it could fly, or so that it could become an apple. Now students, I think you have not understood anything. ನಿಮಗೇನು ಅರ್ಥ ಆಗಲಿಲ್ಲಲ್ಲ, ರೀಡಿಂಗ್ ಕೇಳ್ತಾ ಹೋದ್ರಿ, ಏನೂ ಅರ್ಥ ಆಗಲಿಲ್ಲ. ವಾಟ್ ಈಸ್ ದೇರ್ ಇನ್ ದ ಪೋಯಮ್? Now students, come to the first line of the poem. The child's foot is not a tower, it is a foot. You see, new child, born child, it is born. And the foot, what does the child think about its foot? It thinks that it is not a foot. ಹುಟ್ಟಿದ ಮಗು, ಅದಕ್ಕೆ ಅಂತ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಅದು ತನ್ನ ಪಾದವನ್ನು ನೋಡ್ಕೊಳ್ಳುತ್ತೆ, ಪಾದದ ಕೆಲಸ ಏನು ಅದಕ್ಕೇನೋ ಗೊತ್ತಿಲ್ಲ, ಅದು ಕಾಲು ಪಾದ ಅಂತ ಅದಕ್ಕೆ ಅರ್ಥ ಆಗಲ್ಲ. And would you like to be a butterfly or an apple? Later the child thinks that yes, my foot, it becomes a butterfly, it becomes an apple. So students, ಇಲ್ಲಿ 1 mark question ಇದೆ. ಬಟರ್ಫ್ಲೈ ಅಂಡರ್ಲೈನ್ ಮಾಡಿ, ಆಪಲ್ ಅಂಡರ್ಲೈನ್ ಮಾಡಿ. ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಬಿಕಮ್? ವಾಟ್ ವುಡ್ ದ ಚೈಲ್ಡ್ ಲೈಕ್ ಟು ಬಿಕಮ್? ಮಗು ಏನಾಗಬೇಕು ಅಂದ್ಕೊಂಡಿತ್ತು, ಏನಾಗುತ್ತೆ ಅಂದ್ಕೊಂಡಿತ್ತು? ಆನ್ಸರ್, ಎ ಬಟರ್ಫ್ಲೈ ಆರ್ ಆನ್ ಆಪಲ್. ಸೊ ಮಗು ಏನು ಅಂದ್ಕೊಳ್ಳುತ್ತೆ? ಎಲ್ಲ ಮುದ್ದಾಡ್ತಾ ಇದ್ದಾರೆ, ನೆಲದ ಮೇಲೆ ಬಿಡ್ತಾ ಇಲ್ಲ, ಎತ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಸೊ ಮಗು ಏನು ಅಂದ್ಕೊಳ್ಳುತ್ತೆ? ನಾನು ಮುಂದೆ ಇಷ್ಟ ಚೆನ್ನಾಗಿರ್ತೀನಿ, ಇದಕ್ಕಿಂತ ಚೆನ್ನಾಗಿರ್ತೀನಿ, ನಾನು ಬಟರ್ಫ್ಲೈ ಆಗಿಬಿಡ್ತೀನಿ. ಬಟರ್ಫ್ಲೈ ಅಂದ್ರೇನು? ಚಿಟ್ಟೆ. ನಾನು ಚಿಟ್ಟೆಯಾಗಿ ಹಾರೋಗ್ಬಿಡ್ತೀನಿ. ಆ್ಯನ್ ಆ್ಯಪಲ್, ಆ್ಯಪಲ್ ಅಂದ್ರೇನು? ಪ್ರೆಷಿಯಸ್ ಫ್ರೂಟ್, ಒಳ್ಳೆ ಫ್ರೂಟ್ ಅಲ್ಲ, ರೇಟಲ್ಲಿ ಕಾಸ್ಟ್ಲಿ ಇರ್ತಕ್ಕಂಥ ಫ್ರೂಟ್ ಅದು. ಸೊ ನಾನು ಒಳ್ಳೆ ಆಪಲ್ ಥರ ಆಗೋಗ್ಬಿಡ್ತೀನಿ, ಚಿಟ್ಟೆ ಆಗಿಬಿಡ್ತೀನಿ ಅಂತ ಹೇಳಿ ಏನೋ ಕನಸು ಕಾಣ್ತಾ ಇದೆ. ನಾವು ಶುರುವಿನಲ್ಲಿ ಕನಸು ಕಾಣ್ತಾ ಇರ್ತೀವಲ್ಲ, ಏನೋ ಹೊರಮನೆ, ಏನೋ ದೊಡ್ಡದಾಗಿ ಏನೋ ಓದ್ಬಿಡ್ತೀವಿ, ಏನೋ ಜಾಬ್ ತೊಗೊಂಡ್ಬಿಡ್ತೀವಿ, ಅದಾಗ್ತೀವಿ ಇದಾಗ್ತೀವಿ. ಯಾರಾದರೂ ಭಾಷಣ ಕೇಳ್ತಾ ಇದ್ದರೆ, ಓ ನಾನು ಹಾಗೆ ಆಗೋಗ್ಬಿಡ್ತೀನಿ. ಅದು ಡ್ರೀಮ್, ಕನಸು. ಆದರೆ ನಂತರದ ದಿನಗಳಲ್ಲಿ ನಾವು ಆ ಮಟ್ಟಕ್ಕೆ ಆಗದೇ ಇರಬಹುದು, ಆಗಬಹುದು, ಆಗದಲ್ಲಿ ಇರಬಹುದು. ಡ್ರೀಮ್ಸ್ ಆರ್ ನ್ಯಾಚುರಲ್. ಕನಸು ಸಹಜ ಅಲ್ಲ, ನಾವು ಕನಸು ಕಾಣ್ತೀವಿ ನಾವು. ಅದೇ ಥರ ಒಂದು ಮಗು ಅಂದ್ಕೊಳ್ಳುತ್ತೆ, ನನ್ನನ್ನು ಇಷ್ಟು ಮುದ್ದಾಡ್ತಾ ಇದ್ದಾರಲ್ಲ, ಹಾಗಾದರೆ ನಾನೇನಾಗ್ತೀನಿ ಮುಂದಿನ ದಿನದಲ್ಲಿ? ಆ್ಯಪಲ್ ಆಗ್ತೀನಿ, ಬಟರ್ಫ್ಲೈ ಆಗ್ತೀನಿ. ಬಟ್ ಇನ್ ಟೈಮ್ ವಾಟ್ ಹ್ಯಾಪನ್ಸ್ ಗ್ರ್ಯಾಜುಯಲಿ? ಎಲ್ಲರೂ ಎತ್ಕೋತಾ ಇದ್ರು. ಎಷ್ಟು ದಿನ ಎತ್ಕೋತಾರೆ? 8 months, 9 months ಆರ್ 1 year. ನಂತರ ಮಗುನ ಕೆಳಗೆ ಬಿಡ್ತಾರೆ. ನಡಿ ನಡ್ಕೊಂಬ ಅಂತ ಬೈತಾರೆ. ಸೊ ಇನ್ ಟೈಮ್ ಗ್ರ್ಯಾಜುಯಲಿ ಸ್ಟೋನ್ಸ್ ಅಂಡ್ ಬಿಟ್ಸ್ ಆಫ್ ಗ್ಲಾಸ್, ದ ಚೈಲ್ಡ್ ಟ್ರೈಸ್ ಟು ವಾಕ್ ಆನ್ ದ ಫ್ಲೋರ್, ಇನ್ ದ ಸ್ಟ್ರೀಟ್. ಹೌ ಈಸ್ ಇಟ್? ಹೇಗಿದೆ ರಸ್ತೆ, ಹೇಗಿದೆ ನೆಲ, ಹೇಗಿದೆ? ಸ್ಟೋನ್, ಕಲ್ಲುಗಳು ಬಿದ್ದಿವೆ. ಬಿಟ್ಸ್ ಆಫ್ ಗ್ಲಾಸ್ ಪೀಸಸ್, ಅಂದರೆ ಗ್ಲಾಸ್ ಪೀಸೇ ಆಗಬೇಕು ಅಂತಲ್ಲ, ಆ ಥರ ಇರ್ತಕ್ಕಂಥ ಕಲ್ಲುಗಳು, ಚೂರುಗಳು. ಸ್ಟ್ರೀಟ್ಸ್,
ಸ್ಟ್ರೀಟ್ ರಸ್ತೆ, ರಸ್ತೆ ಉದ್ದಕ್ಕೂ ನಡೆಯೋಕ್ಕೆ ಶುರು ಮಾಡುತ್ತೆ. ಲ್ಯಾಡರ್, ಲ್ಯಾಡರ್ ಅಂದರೆ ಎಬವ್, ಏಣಿ, ಏಣಿ ಥರ ದಿನ್ನೆ ಬರುತ್ತೆ, ತಗ್ಗು ಬರುತ್ತೆ, ದಿನ್ನೆ ಬರುತ್ತೆ, ಹತ್ಕೊಳ್ಳುತ್ತೆ. ಆ್ಯಂಡ್ ದ ಪಾತ್ಸ್ ಇನ್ ದ ರಫ್ ಅರ್ತ್ ಟೋಟಲಿ, ಹೌ ಇಸ್ ದ ಪಾತ್? ಇಟ್ ಈಸ್ ವೆರಿ ರಫ್. ರಫ್ ಪಾತ್, ಪಾತ್ ಅಂದರೆ ದಾರಿ, ದಾರಿ ಭಾಳ ರಫ್ ಆಗಿದೆ, ರೂಢ್ ಆಗಿದೆ, ಭಾಳ ಒರಟಾಗಿದೆ. ಕೈಗಳಲ್ಲಿ ಎತ್ಕೋತಾ ಇದ್ರಲ್ಲ ಆ ಫೀಲ್ ಬರಲ್ಲ. ಸ್ವಂತಕ್ಕೆ ನಡೀತಾ ಇದೆ, ಎಡುಕೊಳ್ತಾ ಇದೆ, ಬೀಳ್ತಾ ಇದೆ, ಗಾಯ ಮಾಡ್ಕೊಳ್ತಾ ಇದೆ. ಅಂದ್ರೆ ಏನರ್ಥ? ನಾನು ಕನಸಲ್ಲಿ ಏನೋ ಅನ್ಕೊಂಡಿದ್ನಲ್ಲ ಅಷ್ಟು ಸ್ಮೂತಾಗಿ ನಾನು ಆಗ್ತಾ ಇಲ್ಲ, ಏನೋ ಡಿಫ್ರೆಂಟ್ ಆಗಿದೆ ಜೀವನ. ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್. ರಫ್ ಅರ್ತ್ ಗೋ ಆನ್ ಟೀಚಿಂಗ್ ದಟ್ ಫುಟ್ ಯು ಕೆನಾಟ್ ಫ್ಲೈ. Who teach the child that it cannot fly? ನಿನ್ನ ಕೈಲಿ ಹಾರಕ್ಕಾಗಲ್ಲ ಅಂತ ಯಾರು ಪಾಠ ಕಲಿಸ್ತಾರೆ? ನಮ್ಮ ಜೀವನದಲ್ಲಿ ಯಾರ್ಯಾರು ಪಾಠ ಕಲಿಸ್ತಾರೆ? ದ ಸ್ಟ್ರೀಟ್, ರಸ್ತೆ ಕಲಿಸುತ್ತೆ. ಸ್ಟೋನ್ಸ್, ಗ್ಲಾಸಸ್, ದ ಲ್ಯಾಡರ್ಸ್, ದೇ ಆಲ್ ಟೀಚ್ ದಟ್ ಯು ಕೆನಾಟ್ ಫ್ಲೈ. ನಮ್ಮನ್ನು ನೀನು ತುಳಿಲೇಬೇಕು, ನಮ್ಮ ಮೇಲೆ ನೀನು ನಡ್ಕೊಂಡು ಹೋಗಬೇಕು. ಈ ರಫ್ ಲೈಫಿಗೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು. ಅವುಗಳು ಜೀವನ ಏನು ಅಂತ ಹೇಳ್ಕೊಡುತ್ತವೆ. ಯು ಕೆನಾಟ್ ಫ್ಲೈ, ನೀನು ಹಾರೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆನಾಟ್ ಬಿ ಎ ಫ್ರೂಟ್ ಬಲ್ಜಿಂಗ್ ಆನ್ ದ ಬ್ರಾಂಚ್. ಬ್ರಾಂಚ್ ರೆಂಬೆ ಕೊಂಬೆನಲ್ಲಿ ಹಣ್ಣು ಬಿಡುತ್ತಲ್ಲ, ಆ್ಯಪಲ್ ಬಿಡುತ್ತಲ್ಲ, ಆ ಥರನೂ ನೀನು ಆಗಲ್ಲ. ಎಲ್ಲೋ ರೊಂಬೆ ಕೊಂಬೆ ಅಲ್ಲಿ ಮೇಲೆ ಎಲ್ಲೋ ಇರಲ್ಲ. ನೀನು ಎಲ್ಲಿರಬೇಕು? ನೀನು ಆನ್ ದಿಸ್ ಅರ್ತ್, ಈ ಭೂಮಿ ಮೇಲೆ ಇರಬೇಕು, ನಡಿಬೇಕು. ಎಲ್ಲ ಡಿಫಿಕಲ್ಟೀಸನ್ನು ನೀನು ಫೇಸ್ ಮಾಡಲೇಬೇಕು. ದೆನ್ ದ ಚೈಲ್ಡ್ಸ್ ಫೂಟ್ ಈಸ್ ಡಿಫೀಟೆಡ್. Then the child thinks that yes, I am defeated. My dream, it cannot be really happen. ನನ್ನ ಕನಸು ನಿಜವಾಗ್ಲೂ ನಡೆಯಲ್ಲ, ಆಗಲ್ಲ, ನಾನು ಅಂದುಕೊಂಡ ಮಟ್ಟಕ್ಕೆ ಆಗೋದಿಲ್ಲ. ಸೊ ವಾಟ್ ಡಸ್ ದ ಚೈಲ್ಡ್ ಥಿಂಕ್? ಎಸ್, ಐ ಆಮ್ ಡಿಫಿಟೆಡ್, ಸೋತೋಗ್ಬಿಟ್ಟೆ, ನಾನು ಸೋತೋಗ್ಬಿಟ್ಟೆ ಅಂತ ಮಗು ಅಂದ್ಕೊಳ್ಳುತ್ತೆ. ಯಾಕಂದರೆ ನಾನು ಬಟರ್ಫ್ಲೈನೂ ಆಗಲಿಲ್ಲ, ಆ್ಯಪಲ್ಲೂ ಆಗಲಿಲ್ಲ, ಹಾಗಾದರೆ ನನ್ನ ಕನಸೆಲ್ಲ ನಾನು ಸಾಗಲಿಲ್ಲ, ಹಾಗಾದರೆ ನಾನು ಸೋತೋಗ್ಬಿಟ್ಟೆ. ಫಾಲ್ಸ್ ಇನ್ ದ ಬ್ಯಾಟಲ್, ಯುದ್ಧ, ಕದನ ಅಂದ್ಕೊಳ್ಳಿ. ಲೈಫ್ ಈಸ್ ಎ ಬ್ಯಾಟಲ್ ಹೇಳ್ತಾರೆ. ನಮ್ಮ ಜೀವನ ಅನ್ನೋದು ಒಂದು ಯುದ್ಧ, ಒಂದು ಕದನ ಅಂತ, ಹೋರಾಟ ಅಂತ. ಇದರಲ್ಲಿ ಸೋಲ್ತೀವಿ, ಗೆಲ್ತೀವಿ, ಎಷ್ಟೋ ಸರಿ ಗೆಲ್ತೀವಿ, ಎಷ್ಟೋ ಸರಿ ಸೋಲ್ತೀವಿ, ನೆಲಕ್ಕೆ ಬೀಳ್ತೀವಿ, ಅಳ್ತೀವಿ, ನಗ್ತೀವಿ. ನಗೋದು ತಡ ಇಲ್ಲ, ಅಳೋದು ತಡ ಇಲ್ಲ. ಖುಷಿ ಆಗುತ್ತೆ, ಬೇಜಾರಾಗುತ್ತೆ, ಕಣ್ಣೀರು ಹಾಕ್ತೀವಿ. ಸೊ ಹಿಯರ್ ದ ಚೈಲ್ಡ್ ಫಾಲ್ಸ್ ಇನ್ ದ ಬ್ಯಾಟಲ್. ಯುದ್ಧದಲ್ಲಿ ಬೀಳುತ್ತೆ ಅಂದರೆ ಯುದ್ಧಕ್ಕೆ ಹೋಗುತ್ತೆ ಅಂತ. ಅಂದರೆ ಒಂದ್ಸರಿ ಒಡಿಸ್ಕೊಳ್ಳುತ್ತೆ, ಒಂದ್ಸರಿ ವೆರಿ ವೆರಿ ಗುಡ್ ಹಾಕಿಸ್ಕೊಳ್ಳುತ್ತೆ, ಇನ್ನೊಂದ್ಸರಿ ನಗುತ್ತೆ, ಹಠ ಮಾಡುತ್ತೆ. ಸೊ ಎಲ್ಲನೂ ಕೂಡ ಅದರ ಲೈಫಲ್ಲಿ ಎಂಟ್ರಿ ತಗೊಳುತ್ತೆ. ಈಸ್ ಎ ಪ್ರಿಸನರ್ ಕಂಡೆಮ್ಡ್ ಟು ಲಿವ್ ಇನ್ ಎ ಶೂ. ನಾವು ದಟ್ ಚೈಲ್ಡ್ ಇಟ್ ಬಿಕಮ್ಸ್ ಎ ಪ್ರಿಸನರ್. ಪ್ರಿಸನರ್ ಅಂದರೆ ಕೈದಿ, ಜೈಲೊಳಗೆ ಹಾಕದ ಹಾಗೆ. ಪ್ರಿಸನ್ ಅಂದರೆ ಜೈಲು. ಪ್ರಿಸನರ್, ಆ ಜೈಲು ಒಳಗಡೆ ಸಿಕ್ಕಾಕೊಂಡಿರ್ತಕ್ಕಂಥವನು ಕೈದಿ, ಪ್ರಿಸನರ್. ನಾವು ದ ಚೈಲ್ಡ್ ಆರ್ ದ ಫೂಟ್ ಬಿಕಮ್ಸ್ ಎ ಪ್ರಿಸನರ್. ಪಾದ ಏನು ಮಾಡುತ್ತೆ? ಕಲ್ ಮೇಲೆ, ಗಾಜಿನ ಮೇಲೆ ನಡೀತಾ ಇರುತ್ತಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ, ಪಾದವನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಏನು ಮಾಡುತ್ತೆ? ಚಪ್ಪಲ್ಸ್ ಹಾಕೊಳ್ಳುತ್ತೆ, ಸ್ಯಾಂಡಲ್ಸ್ ಹಾಕೊಳ್ಳುತ್ತೆ, ಶೂಸ್ ಹಾಕೊಳ್ಳುತ್ತೆ. ಬಿಕಾಸ್ ಟು ಪ್ರೊಟೆಕ್ಟ್ ಫ್ರಮ್ ದೋಸ್ ಡಿಫಿಕಲ್ಟೀಸ್. ಈಸ್ ಎ ಪ್ರಿಸನರ್ ಕಂಡೆಮ್ಡ್ ಟು ಲಿವ್ ಇನ್ ಎ ಶೂ. ಶೂ ಅಂತ ಹೇಳಿದ್ರೆ ನಂತರ ಪ್ರೊಟೆಕ್ಷನ್ ಅಂತ ಅರ್ಥ. ನಾವು ಕಾಲಿಗೆ ನಾವು ಚಪ್ಪಲ್ಸ್ ಹಾಕ್ಕೊಳ್ತೀವಿ, ಸ್ಲಿಪ್ಪರ್ಸ್ ಹಾಕ್ಕೊಳ್ತೀವಿ, ಶೂಸ್ ಹಾಕ್ಕೊಳ್ತೀವಿ. ಯಾಕೆ ಅಂದರೆ ನಮ್ಮ ಪಾದವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ. ಏನು ಗಾಯ ಆಗಬಾರ್ದು, ರಕ್ತ ಬರಬಾರ್ದು, ಗೀಚಬಾರ್ದು ಅಂತೇಳಿ ನಮ್ಮ ಕಾಲನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಹಾಕೋತೀವಿ. ಹಾಗಾದರೆ ನಮ್ಮ ಪಾದ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವುದರಿಂದ ಪ್ರೊಟೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಶೂ. ನಾವು ದ ಚೈಲ್ಡ್ ಫೂಟ್ ಈಸ್ ಇನ್ಸೈಡ್ ದ ಶೂ. ಆ ಪಾದವನ್ನು ತೊಗೊಂಡು ಶೂ ಒಳಗೆ ಹಾಕ್ತಾರೆ. ಮಗುಗೆ ಶೂ ಹಾಕ್ತಾರಲ್ಲ, ಆ ಶೂನಲ್ಲಿ ನಡೆಯೋದು ಕಲಿತಾ ಇರುತ್ತಲ್ಲ ಅದು. ಸೊ ಹಾಗಾದರೆ ಫೂಟ್ ಏನಾಯಿತು? ಪ್ರಿಸನರ್. ಎಲ್ಲಿ? ವೇರ್? ಇನ್ಸೈಡ್ ದ ಶೂ. ಅಂದರೆ ಏನರ್ಥ? ಕಂಡೀಷನ್ಸ್.
ಈಗ ಎಲ್ಲೋ ಒಂದು ಕಡೆ ಜೋರಾಗಿ ಮಳೆ ಬರ್ತಾ ಇದೆ, ಹೋಗಬಾರ್ದು, ಗಾಳಿ ಬೀಸ್ತಾ ಇದೆ, ತೊಂದರೆ ಆಗುತ್ತೆ, ಅಥವಾ ಅಲ್ಲೆಲ್ಲೋ ತಗ್ಗಿದೆ, ಬಿದ್ದು ಬಿಡ್ತೀಯಾ. ಸೊ ನಮಗೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ತಾರೆ, ಅದು ಮಾಡಬೇಡ, ಇದು ಮಾಡಬೇಡ, ಆಗಬೇಡ. ದಟ್ ಈಸ್ ಬೌಂಡ್ರಿ, ಲಿಮಿಟೇಷನ್. ದ ಪೇರೆಂಟ್ಸ್, ದ ಎಲ್ಡರ್ಸ್, ದೇ ಪುಟ್ ಸಮ್ ಲಿಮಿಟೇಷನ್ಸ್ ಟು ದ ಚೈಲ್ಡ್, ಟು ದ ಚೈಲ್ಡ್ಸ್ ಗ್ರೋತ್. ಮಗು ಬೆಳೀತಾ ಇರುತ್ತಲ್ಲ, ಬೆಳೆಯೋ ಮಗುಗೆ ಕಂಡೀಷನ್ಸನ್ನು, ಬೌಂಡ್ರಿಯನ್ನು ಹಾಕ್ತಾರೆ. ಶೂ ಹಾಕ್ತಾರೆ ಅಂದರೆ ಏನರ್ಥ? ಅದಕ್ಕೆ ಒಂದು ಬೌಂಡ್ರಿಯನ್ನು ಕೊಡ್ತಾರೆ. ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಬೆಳಿಬೇಕು. ಸೊ ನೌ ದ ಚೈಲ್ಡ್ ಬಿಕಮ್ಸ್ ಎ ಪ್ರಿಸನರ್ ಇನ್ಸೈಡ್ ದ ಶೂ. ಸೊ ಇಲ್ಲಿ ಪ್ರಿಸನರ್ ಅಂದರೆ ನಮ್ಮ ಲೈಫಲ್ಲಿ ನಾವು ಬಂದಿಗಳಾಗ್ತೀವಿ, ನಮಗೆ ಫ್ರೀಡಮ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ಈ ಸಮಾಜ ಇದೆಯಲ್ಲ, ಈ ಬೌಂಡ್ರಿನಲ್ಲಿ ನಾವು ಜೀವನ ಮಾಡಬೇಕಾಗತ್ತೆ, ಬದುಕಬೇಕಾಗತ್ತೆ, ನಮ್ಮೇಲೆ ನಾವೇ ಕಂಡೀಷನ್ಸನ್ನು ಹಾಕ್ಕೋಬೇಕಾಗತ್ತೆ. ನಾವು ಶೂ ಒಳಗಡೆ ಇದ್ದ ಹಾಗೆ. ಶೂ ಅನ್ನೋದು ನಮ್ಮ ಬೌಂಡ್ರಿಯನ್ನು ತೋರಿಸುತ್ತೆ. ಒಂದು ಕಡೆ ಪ್ರೊಟೆಕ್ಷನ್ನು ಹೌದು, ಒಂದು ಕಡೆ ನಾವು ಪ್ರಿಸನರ್ ಕೂಡ ಹೌದು. ಬಿಟ್ ಬೈ ಬಿಟ್. ಸೊ ನೆಕ್ಸ್ಟ್ ಈ ಸ್ಟಾಂಜದಲ್ಲಿ ನಿಮಗೆ ಸಿಗ್ತಕ್ಕಂಥ ಕ್ವೆಶನ್ ಏನು ಅಂತ ಹೇಳಿದ್ರೆ, ಹೂ ಟೀಚಸ್ ದ ಫೂಟ್ ದಟ್ ಇಟ್ ಕೆನಾಟ್ ಫ್ಲೈ? ಯಾರು ಹೇಳೋದು ನೀನು ಬಟರ್ಫ್ಲೈ ಆಗಲ್ಲ ಅಂತ? ಸೊ 3-4 ಆನ್ಸರ್ಸ್ ಇದೆ. ಸ್ಟೋನ್ಸ್ ಹೇಳ್ಬೋದು, ಬಿಟ್ ಆಫ್ ಗ್ಲಾಸ್ ಹೇಳ್ಬೋದು, ಸ್ಟ್ರೀಟ್ ಹೇಳ್ಬೋದು, ಲ್ಯಾಡರ್ ಹೇಳ್ಬೋದು. ಯಾವುದಾದ್ರೂ ಒಂದು 1 ಮಾರ್ಕ್ ಕ್ವೆಶನ್ ಅದು, ಯಾವುದಾದ್ರೂ ಒಂದನ್ನು ಹೇಳ್ಬೋದು. ವೇರ್ ಡಸ್ ದ ಶೂ ಲಿವ್? 3rd ಕ್ವೆಶನ್. ಶೂ ಎಲ್ಲಿರುತ್ತೆ? ಇನ್ಸೈಡ್ ದ ಶೂ. ಫುಟ್ ಎಲ್ಲಿ ಇಡ್ತಾರೆ? ಅದನ್ನು ಒಂದು ಶೂ ಒಳಗಡೆ ಇಡ್ತಾರೆ. ಇನ್ಸೈಡ್ ದ ಶೂ, ಇನ್ ದ ಶೂ. ಬಿಟ್ ಬೈ ಬಿಟ್ ಇನ್ ದಟ್ ಡಾರ್ಕ್. ಹೌ ಈಸ್ ಇನ್ಸೈಡ್ ದ ಶೂ? ಶೂ ಒಳಗಡೆ ಏನಿರುತ್ತೆ? ಕತ್ತಲಿರುತ್ತೆ. ಬಿಟ್ ಬೈ ಬಿಟ್, ಬಿಟ್ ಸ್ವಲ್ಪ ಸ್ವಲ್ಪ ಸ್ವಲ್ಪ, ಬಿಟ್ ಬೈ ಬಿಟ್ ಇನ್ಸೈಡ್ ದ ಡಾರ್ಕ್ನೆಸ್. ಇಟ್ ಗ್ರೋಸ್ ಟು ನೋ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ. ಇಟ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ. ನಮಗೆ ಅನಿಸುತ್ತೆ ನಾವು ಇಷ್ಟೊಂದು ಜನ ಇದ್ದೀವಿ, ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಇದ್ದೀವಲ್ಲ, ನಾವು ಎಷ್ಟು ವೆರೈಟೀಸ್ ಇದ್ದೀವಲ್ಲ, ಒಬ್ರಿದ್ದಂಗೆ ಇನ್ನೊಬ್ರು ಇಲ್ಲಲ್ಲ ಅನಿಸುತ್ತೆ. ಬಿಕಾಸ್ ವೆನ್ ವಿ ಗ್ರೋ ವಿ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಲ್ಡ್ ಇನ್ ಅವರ್ ಓನ್ ವೇ. ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾವು ಒಬ್ರಿಗಿಂತ ಒಬ್ಬರಿಗೆ ವ್ಯತ್ಯಾಸ ಇರುತ್ತೆ ಅಂದರೆ, ನಾವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ವಿ ಅಂಡರ್ಸ್ಟ್ಯಾಂಡ್ ದಿಸ್ ವರ್ಲ್ಡ್ ಇನ್ ಅವರ್ ಓನ್ ವೇ ರೀತಿನಲ್ಲಿ, ನಮ್ಮದೇ ಆದ ರೀತಿಯಲ್ಲಿ ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ನನಗಿಷ್ಟ ಏನು, ನನಗೆ ಕಷ್ಟ ಏನು, ನಾನು ನೋಡೋ ರೀತಿಗಳೇನು, ನಾನು ಬೆಳೀತಿರೋ ವಾತಾವರಣ ಏನು, ನನ್ನ ಸುತ್ತ ಸಮಾಜ ಹೇಗಿದೆ ನೋಡ್ಕೋತಾ ಬೆಳೀತಾ ಹೋಗ್ತೀವಿ ನಾವು. ಈಗ ಒಬ್ಬ ಕೂಲಿಯವನ್ನ ಆಗ್ತಾನೆ, ಒಬ್ಬ ಟೀಚರ್ ಆಗ್ತಾನೆ, ಒಬ್ಬ ಏನೋ ಲೆಕ್ಚರರ್ ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ, ಒಬ್ಬ ಲಾಯರ್ ಆಗ್ತಾನೆ, ಒಬ್ಬ ಏನೋ IAS ಆಫೀಸರ್ ಆಗ್ತಾನೆ, ಅಥವಾ ಒಬ್ಬ ಮಿನಿಸ್ಟರ್ ಆಗ್ತಾನೆ, ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಅಂದರೆ ಅವನಲ್ಲಿರೋ ಸ್ಪಿರಿಟ್ ಇರ್ಬೋದು, ಅವನಲ್ಲಿರೋ ಕರೇಜ್, ಧೈರ್ಯ ಇರ್ಬೋದು, ಅಟ್ಮಾಸ್ಫಿಯರ್, ಎನ್ವಿರಾನ್ಮೆಂಟ್, ಅವನು ಬೆಳೀತಿರ್ತಕ್ಕಂಥ ವಾತಾವರಣ ಇರ್ಬೋದು, ಅಥವಾ ಅವನ್ನ ಯಾರೋ ಮೋಟಿವೇಟ್ ಮಾಡಿರ್ಬೋದು, ಪ್ರಚೋದನೆ ಮಾಡಿರ್ಬೋದು, ನೀನು ಹೀಗಾಗಬೇಕು ಅಂತ. ಆ್ಯಂಡ್ ಆಲ್ಸೋ ಫೆಸಿಲಿಟೀಸ್, ಅವನಿಗೆ ಸಿಕ್ಕಿರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲದರಿಂದ ಅವನು ಪಾಠ ಕಲಿತಾ ಹೋಗ್ತಾನೆ. ಸೊ ಅವನು ಮುಂದೆ ಒಬ್ಬ ವ್ಯಕ್ತಿಯಾಗಿ ನಿಂತ್ಕೋತಾನೆ, ಅವನು ಬೆಳೆದು ಬಂದ ದಾರಿ. ಸೊ ಒಬ್ಬೊಬ್ಬರಿಗಿಂತ ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಸೊ ದ ಚೈಲ್ಡ್ ಟ್ರೈಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ಇನ್ ಇಟ್ಸ್ ಓನ್ ವೇ, ಔಟ್ ಆಫ್ ಟಚ್ ವಿತ್ ಇಟ್ಸ್ ಫೆಲೋ. 2 ಪಾದ ಅಲ್ಲ ಇರೋದು. ದೇ ಡೋಂಟ್ ಟಚ್, ದೇ ರಿಮೈನ್ ಇನ್ ಡಿಸ್ಟೆನ್ಸ್. ಒಂದು ಪಾದ ಇನ್ನೊಂದು ಪಾದ ಅವು ಸಪ್ರೇಟ್ ಆಗಿ ಉಳ್ಕೊಂಡಿರುತ್ತವೆ. ಎನ್ಕ್ಲೋಸ್ ಆಗಿರುತ್ತೆ, ಕವರ್ ಆಗಿಬಿಟ್ಟಿರುತ್ತೆ, ಮುಚ್ಕೊಂಡಿರುತ್ತೆ ಬೇರೆ ಬೇರೆ ಶೂನಲ್ಲಿ. ಫೆಲೋ ನನ್ನ ಜೊತೆನವರು. ಈಗ ನಮ್ಮ ಅಕ್ಕ ತಂಗಿಯರಿರ್ಬೋದು, ಅಣ್ಣ ತಮ್ಮಗಳಿರ್ಬೋದು, ನಮ್ಮ ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೀತಾ ಇರ್ಬೋದು, ಆದರೂ ಕೂಡ ಒಬ್ರಿಗಿಂತ ಇನ್ನೊಬ್ಬರಿಗೆ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಇಬ್ಬರು ಕೂಡ ಅವ್ರವ್ರದೇ ರೀತಿಯಲ್ಲಿ ಬೆಳೀತಾ ಇರ್ತಾರೆ. ಎನ್ಕ್ಲೋಸ್ಡ್ ಇನ್ ಸಪ್ರೇಟ್ ಶೂ, ಫೀಲಿಂಗ್ ಔಟ್ ಲೈಫ್ ಲೈಕ್ ಎ ಬ್ಲೈಂಡ್ ಮ್ಯಾನ್. ವಿ ಜಸ್ಟ್ ಲೈಕ್ ಬ್ಲೈಂಡ್ ಕುರುಡರಾಗ್ಬಿಡ್ತೀವಿ. ಈಗ ನಾವು ಮನುಷ್ಯ ಥರನೇ ನಾವು ಬದುಕಲಿಕ್ಕೆ ಹೋಗ್ತಾ ಇದ್ದೀವಲ್ಲ. ಎಲ್ಲರೂ ಈ ರೀತಿ ಹಬ್ಬ ಮಾಡ್ತಾರೆ, ಯುಗಾದಿ ಹಬ್ಬ ಮಾಡ್ತಾರೆ, ನಾವು ಯುಗಾದಿ ಹಬ್ಬ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ, ಎಲ್ಲರೂ ಜಾತ್ರೆ ಮಾಡ್ತೀವಿ. ವಿ ಜಸ್ಟ್ ಬಿಹೇವ್ ಲೈಕ್ ಬ್ಲೈಂಡ್ ಪರ್ಸನ್ಸ್.
ನಾವು ಕುರುಡ್ರ ಥರ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದರೆ ಈ ಸಮಾಜದಲ್ಲಿ ಏನು ವ್ಯವಸ್ಥೆ ಇದೆಯೋ ಅದೇ ರೀತಿ ನಡ್ಕೊಳ್ಳಿಕ್ಕೆ ನಾವು ಹೋಗ್ತೀವಿ. ಸೊ ವಿ ಕವರ್ ಸಿಟ್ ಇನ್ಸೈಡ್ ದ ಶೂ ಲೈಕ್ ಬ್ಲೈಂಡ್ ಫೆಲೋಸ್. ಕುರುಡ್ರ ಥರ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಎಲ್ಲರೂ ಹೇಗಿದ್ದಾರೋ ಹಾಗೆ ನಾನು ವಿಶೇಷವಾಗಿ ಯೋಚನೆ ಮಾಡೋದು ಕಡಿಮೆ ಆಗುತ್ತೆ. ಸೊ ಈ ಬೌಂಡ್ರಿನಲ್ಲೇ ನಾನು ಬದುಕಬೇಕು, ಈ ಬೌಂಡ್ರಿ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಅಂತ ನಾನೇ ಅಂದ್ಕೊಳ್ತೀನಿ. These soft nails of quartz bunched together, nails ಉಗುರು, ಬೆರಳುಗಳು, ಕಾಲು ಬೆರಳುಗಳು, ಕೈ ಬೆರಳುಗಳು ಒಂದು ಬಂಚ್ ಇದ್ದ ಹಾಗೆ. ಒಂದು ಹೂ ಗೊಂಚಲಿರುತ್ತೆ, ಹಣ್ಣಿನ ಗೊಂಚಲಿರುತ್ತೆ, ಅದೇ ಥರ ನಮ್ಮ ಬೆರಳುಗಳ ಗೊಂಚಲು. ಅಂಗೈ ಇರುತ್ತೆ, ಪಾದ ಇರುತ್ತೆ, ಬೆರಳುಗಳ ಗೊಂಚಲು. ಬಂಚ್ಡ್ ಟುಗೆದರ್ ಗ್ರೋ ಹಾರ್ಡ್. ಅವರ್ ಫಿಂಗರ್ಸ್ ದೇ ಬಿಕಮ್ ಹಾರ್ಡ್. ಹುಟ್ಟಿದಾಗ ಮಗು ಕೈಯನ್ನು ಬೆರಳುಗಳನ್ನು ಮುಟ್ಟಿ ನೋಡ್ತೀವಿ, ಮುದಾಡ್ತಾ ಇರ್ತೀವಿ, ಸೋ ಸಾಫ್ಟ್. ಆದರೆ ಬೆಳೀತಾ ಬೆಳೀತಾ ಏನಾಗುತ್ತೆ, ದೇ ಬಿಕಮ್ ಸೋ ರಫ್. ಚೇಂಜ್ ದೆಮ್ಸೆಲ್ಸ್ ಇಂಟು ಒಪೇಕ್ ಸಬ್ಸ್ಟೆನ್ಸ್. ದ ಫಿಂಗರ್ಸ್, ದ ಟೋಸ್, ದೇ ಚೇಂಜ್ ಇಂಟು ಸಬ್ಸ್ಟೆನ್ಸ್. ವಸ್ತುಗಳ ಥರ ಅವು ಬದಲಾಗುತ್ತೆ. ಈಗ ಒಂದು ವಸ್ತು ಅಥವಾ ಒಂದು ಡ್ರೆಸ್ ಬಳಸ್ತಾ ಅದು ಹಾಳಾಗಲ್ವಾ, ರಫ್ ಆಗಲ್ವಾ, ಹೊರಟಾಗಲ್ವಾ, ಹಾಗೆ ನಮ್ಮ ಪಾದವನ್ನು, ನಮ್ಮ ಕೈಗಳನ್ನು ಬಳಸಿ ಅಥವಾ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆಗಿ ಹೊರಟು ಹಾಕ್ತಾ ಹೋಗುತ್ತೆ. ಚೇಂಜ್ ದೆಮ್ಸೆಲ್ಸ್ ಇಂಟು ಒಪೇಕ್ ಸಬ್ಸ್ಟೆನ್ಸ್. ಸಬ್ಸ್ಟೆನ್ಸ್ ಅಂದರೆ ವಸ್ತು, ಒಪೇಕ್. ಕ್ವಾರ್ಟ್ಸ್ ಅಂದರೆ ಟ್ರಾನ್ಸ್ಪರೆಂಟ್. ಕೈ ಬೆರಳು ಹುಟ್ಟಿದಾಗ ಮಗು ಏನಾಗಿರುತ್ತೆ, ಎಷ್ಟು ಸಾಫ್ಟ್ ಆಗಿರುತ್ತೆ, ಬರೀ ರಕ್ತ ಕಾಣಿಸ್ಕೊತಾ ಇರುತ್ತೆ, ಮುದ್ದಾಗಿರುತ್ತೆ. ಆದರೆ ಬರ್ತಾ ರಫ್ನೆಸ್ ಬಂದುಬಿಡುತ್ತೆ, ಒಳಗಿರೋ ನರಗಳು ಕೂಡ ಕಾಣೋದಿಲ್ಲ. ಆ ರೀತಿ ನಮ್ಮ ಚರ್ಮ ಹೊರಟಾಗೋಗಿರುತ್ತೆ. ಹಾರ್ಡ್ ಆಸ್ ಹಾರನ್. ಹಾರನ್ ಅಂದರೆ ಏನು, ಕೊಂಬು. ಪ್ರಾಣಿಗಳ ಕೊಂಬು ಇರುತ್ತಲ್ಲ, ಉಗುರು ಇರುತ್ತಲ್ಲ, ಅಷ್ಟು ಹೊರಟಾಗಿ ನಮ್ಮ ಉಗುರುಗಳು ಆಗುತ್ತವೆ. ಆ್ಯಂಡ್ ದ ಟಿನಿ ಸ್ಮಾಲ್ ಪೆಟಲ್ ಅಂದರೆ ದಳಗಳು. ಟೋ ಅಂದರೆ ಕಾಲು ಬೆರಳು. ಫಿಂಗರ್ಸ್ ಅಂದರೆ ಕೈ ಬೆರಳು. ಟೋಸ್ ಅಂದರೆ ಕಾಲು ಬೆರಳು. ಆಫ್ ದ ಚೈಲ್ಡ್ ಗ್ರೋ ಬಂಚ್ಡ್. ಒಳ್ಳೆ ದಳಗಳ ಥರ ಇದ್ದ ಬೆರಳುಗಳೆಲ್ಲ ಒಂದು ಬಂಚ್ ಥರ ಆಗುತ್ತೆ, ರಫ್ ಆಗುತ್ತೆ. ಔಟ್ ಆಫ್ ಟ್ರಿಮ್. ವೆನ್ ವಿ ಗ್ರೋ ವಿ ನೆಗ್ಲೆಕ್ಟ್. ನಾವು ಬೆಳೀತಾ ಏನು ಮಾಡ್ತೀವಿ, ಒಂದು ಟೀನೇಜಲ್ಲಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತೀವಿ. ಬೆಳೀತಾ ಏನು ಮಾಡ್ತೀವಿ, ನಾವು ಎಲ್ಲವನ್ನೂ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಟ್ರಿಮ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಟೇಕ್ ಆನ್ ದ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್ ಅಂದರೆ ಹಾವು, ಹುಳ, ಏಡಿ, ಚೇಳು ಈ ಥರ ಇರುತ್ತವಲ್ಲ, ಆ ಥರ ಚರ್ಮ ನಮ್ದಾಗುತ್ತೆ. ಚರ್ಮ ಎಲ್ಲ ಬಿರುಕು ಬಿಡುತ್ತೆ, ರಫ್ ಆಗುತ್ತೆ, ಗೆರೆಗಳಾಗುತ್ತೆ. ಹುಡ್ದಾಗ ಹೇಗಿತ್ತು ಆ ಸ್ಕಿನ್, ಬರ್ತಾ 50 ವರ್ಷ, 60 ವರ್ಷ, 70 ವರ್ಷ ಆದಾಗ ಆ ಸ್ಕಿನ್ ಏನಾಗುತ್ತೆ, ವಿತ್ ಟ್ರ್ಯಾಂಗ್ಯುಲರ್ ಹೆಡ್ಸ್ ಲೈಕ್ ವರ್ಮ್ಸ್. ಟ್ರ್ಯಾಂಗ್ಯುಲರ್ ಹೆಡ್ಸ್ ಅಂದರೆ ತಲೆ. ಈಗ ನೀವು ಒಂದು ಜಿರ್ಲೆನು ಅಥವಾ ಈ ಥರದ ಪ್ರಾಣಿಗಳನ್ನ ನೋಡಿ, ಹತ್ತಿರದಲ್ಲಿ ನೋಡಿ, ಬಿರುಕು ಬಿಟ್ಟ ಹಾಗೆ ಆಗುತ್ತೆ. ಆ ಥರ ನಮ್ಮ ಸ್ಕಿನ್ ಕೂಡ ಆಗುತ್ತೆ, ಹುಳಗಳ ಥರ, ಲೈಕ್ ವರ್ಮ್ ಅಂದರೆ ಹುಳುಗಳ ಥರ. ಸ್ಟೂಡೆಂಟ್, ನಾವು ಈ ಫಸ್ಟ್ ಪೇಜನ್ನು ಈ ವಿಡಿಯೋದಲ್ಲಿ ಮುಗಿಸೋಣ. ಈಗ ನೋಡಿ 1 ಮಾರ್ಕ್ ಕ್ವೆಶನ್ಸ್ ಎಷ್ಟು ಬರುತ್ತೆ. ಸೊ ಐ ಟೋಲ್ಡ್ ಯು ದೇರ್ ಆರ್ 4 or 5 1 mark questions in this first page. Which is the first question? What would the child like to be? ಮಗು ಏನಾಗಬೇಕಾಗಿತ್ತು, ಏನು ಅಂದ್ಕೊಂಡಿತ್ತು? ಆನ್ಸರ್, ಎ ಬಟರ್ಫ್ಲೈ ಆರ್ an apple. Who teaches the foot that it cannot fly? ಯಾರು ಕಲಿಸ್ತಾರೆ ಮಗುಗೆ ನಡೆಯೋಕ್ಕಾಗಲ್ಲ, ನೀನು ಬಟರ್ಫ್ಲೈ ಆಗಲ್ಲ, ಆಪಲ್ ಆಗಲ್ಲ ಅಂತ? ಆನ್ಸರ್, ಸ್ಟೋನ್ಸ್ ಹೇಳ್ಬೋದು, ಬಿಟ್ಸ್ ಆಫ್ ಗ್ಲಾಸ್ ಹೇಳ್ಬೋದು, ಸ್ಟ್ರೀಟ್ ಹೇಳ್ಬೋದು, ಲ್ಯಾಡರ್ ಹೇಳ್ಬೋದು. ನೆಕ್ಸ್ಟ್, the foot becomes a prisoner. Where does the foot live? ಪಾದ ಎಲ್ಲಿರುತ್ತೆ, ಪಾದವನ್ನು ಎಲ್ಲಿ ಪ್ರಿಸನರ್ ಆಗಿ ಮಾಡ್ತಾರೆ? ಆನ್ಸರ್, ಇನ್ ಎ ಶೂ. ದ ಫೂಟ್ ಲಿವ್ಸ್ ಇನ್ ಎ ಶೂ. ಇನ್ ಎ ಶೂ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ದೆನ್
ದ ಸ್ಕಿನ್ ಇಟ್ ಬಿಕಮ್ಸ್ ರಫ್ ಲೈಕ್ ಐಲೆಸ್ ರೆಪ್ಟೈಲ್. ಈ ಸರೀಸೃಪಗಳು ಅಂತೀವಿ, ಪ್ರಾಣಿಗಳು ಅಂತೀವಲ್ಲ, ಆ ಥರ ಚರ್ಮ ನಮ್ಮದಾಗತ್ತೆ. ಸೊ ಇಷ್ಟು ಕ್ವೆಶನ್ಸು ನಿಮಗೆ ಫಸ್ಟ್ ಪೇಜಲ್ಲಿ ಬರುತ್ತೆ. ಸ್ಟೂಡೆಂಟ್ಸ್, ಈ ಭಾಗವನ್ನು ಪದೇ ಪದೇ ನೀವು ಓದ್ಕೋತಾ ಇದ್ದರೆ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಇದು ನಮ್ಮ ಫಸ್ಟ್ ಕ್ಲಾಸ್. ಅದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸೆಕೆಂಡ್ ಕ್ಲಾಸ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.